ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2025 MBA, MCA, MTech, ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು ಆಲ್ರೆಡಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿದ್ರು. ಬಟ್ ಇವಾಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಅಂತ ಎಲ್ಲರೂ ಕೂಡ ಗೊತ್ತು. ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಆಪ್ಷನ್ ಎಂಟ್ರಿ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ಮಾಡೋಕ್ಕೆ ಮೇನ್ ಉದ್ದೇಶ ಏನಪ್ಪ ಅಂದರೆ, ಎರಡು ಮೇಜರ್ ಡೌಟ್ಸ್ಗಳು ತುಂಬ ಜನ ಸ್ಟೂಡೆಂಟ್ಸ್ಗೆ ಬರ್ತಾ ಇದ್ದು, ನನಗೂ ಕೂಡ ಕಾಲ್ಸ್ ಸಿಕ್ಕಾಪಟ್ಟೆ ಬರ್ತಾ ಇದ್ವು. ಹಾಗಾಗಿ ಒಂದು ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ವಿಡಿಯೋನ ಕಂಪ್ಲೀಟಾಗಿ ಎಂಡ್ವರೆಗೂ ನೋಡಿ, ವಿಲ್ ಗೆಟ್ ಕ್ಲಾರಿಫೈ ವಿತ್ ಆಲ್ ದ ಡೌಟ್ಸ್. ದ ಫಸ್ಟ್ ಡೌಟ್ ಏನಪ್ಪ ಅಂದರೆ, ತುಂಬ ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಸೊ ನಿಮಗೇನು ಡೌಟ್ ಬರ್ತಾ ಇದೆ, ನಾನು ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕಾ, ಮತ್ತೆ ಲಾಗಿನ್ ಆಗಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬೇಕಾ, ಅದೇ ಕಾಲೇಜ್ಗಳು ಕ್ಯಾರಿ ಫಾರ್ವರ್ಡ್ ಆಗಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಏನಪ್ಪ ಅಂದರೆ, ಸೊ ಒಂದು ನಿಮಗೆ ಆಲ್ರೆಡಿ ಮಾಕ್ ಅಲಾಟ್ಮೆಂಟ್ ಆಗಿದೆ, ಅದೇ ಕಾಲೇಜ್ ಬೇಕು ಅಥವಾ ಅದೇ ಪ್ರಿಫರೆನ್ಸಲ್ಲಿ ನಿಮಗೆ ಕಾಲೇಜ್ಗಳು ಎಂಟ್ರಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅನ್ನೋದು ಇತ್ತಪ್ಪ ಅಂದರೆ, ಆಲ್ರೆಡಿ ನಿಮ್ಮ ಹತ್ರ ಆ ಕಾಲೇಜ್ಗಳು ಇದ್ದಾವೆ, ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಸೊ ನೀವೇನು ಮಾಡಬೇಕಾಗತ್ತೆ, ಒಂದು ಸತಿ ನೀವು ನಿಮ್ಮ ಪೋರ್ಟಲ್ಗೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಆಗಿಬಿಟ್ಟು ಅಲ್ಲಿ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅಪ್ಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಬರುತ್ತೆ, ಆ ರಿಪೋರ್ಟ್ನ ಡೌನ್ಲೋಡ್ ಮಾಡಿ ನಿಮ್ಮ ಹತ್ರ ಇಟ್ಕೊಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ನನಗೇನಾದರೂ ಆ್ಯಡ್ ಮಾಡಬೇಕು, ಡಿಲೀಟ್ ಮಾಡಬೇಕು ಅಥವಾ ಪ್ರಿಫರೆನ್ಸಸ್ ಚೇಂಜ್ ಮಾಡಬೇಕು ಅಂತಿದ್ರೆ ಆಬ್ವಿಯಸ್ಲಿ ನೀವೇನು ಮಾಡಬೇಕು, ನೀವು ಈ ಲಿಂಕ್ ಯಾವುದು ಹಳೆ ಲಿಂಕ್ ಇತ್ತು ನೋಡಿರಿ, 2025 ಆಯ್ಕೆ ನಮೂದು ಲಿಂಕ್ ಇತ್ತಲ್ಲ, ಅದೇ ಲಿಂಕ್ ಮೇಲೆ ನೀವು ಹೋಗ್ಬಿಟ್ಟು ಏನು ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಶಫಲ್ ಮಾಡ್ಬೋದು, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ ಇಟ್, ನಾಟ್ ಅ ಪ್ರಾಬ್ಲಮ್. ಸೊ ಅದನ್ನೆಲ್ಲ ಮಾಡಿಬಿಟ್ಟು ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನು ಮಾಡಿರಿ, ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಇರುತ್ತಲ್ಲ, ಅದನ್ನ ಡೌನ್ಲೋಡ್ ಮಾಡಿಕೊಂಡು PDF-ನ ಸೇವ್ ಮಾಡಿ ಇಟ್ಕೊಡ್ರಿ. ಯಾಕೆ ಇದು ಮಾಡ್ಬೇಕು ಸರ್, ಆಲ್ರೆಡಿ ನಾನು ಮಾಡಿದ್ದೀನಲ್ಲ ಅಂತಂದರೆ ಏನಾಗಿರುತ್ತೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೆ ತುಂಬ ಜನಕ್ಕಿಂತ ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ, ಇದು ಹಿಂದಿನ ವರ್ಷನೂ ಕೂಡ ಆಗಿತ್ತು, ನಾನು ಹಾಕಿಲ್ಲದೆ ಇರುವಂತಹ ಕಾಲೇಜ್, ಈಗ ಸಪೋಸ್ 20 ಕಾಲೇಜ್ ಹಾಕಿದರೆ 21ನೇ ಕಾಲೇಜ್ ನಾನು ಹಾಕೇ ಇಲ್ಲ, ಆ ಕಾಲೇಜ್ ನಂಗೆ ಅಲಾಟ್ಮೆಂಟ್ ಆಗಿದೆ ಅಂತ ಇಶ್ಯೂ ಬಂದಿರುತ್ತೆ. ಆವಾಗ KA ಅವರು ಆ PDF-ನ ನಿಮಗೆ ಕೇಳುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಏನು ಮಾಡಬೇಕು, ನೀವು ಒಂದ್ಸಲ ಆಪ್ಷನ್ ಎಂಟ್ರಿ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಒಂದು ಇದಕ್ಕೇನು ಬಿಟ್ಟಿದ್ರೆ ಹಳೆ ಲಿಂಕು, ಇದನ್ನು ಲಾಗಿನ್ ಆಗಿಬಿಟ್ಟು ಆ ಒಂದು ರಿಪೋರ್ಟ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ. ಸೊ ದಟ್ ಈ ಪರಿಸ್ಥಿತಿ ಒಳಗಡೆ ಏನಾಯಿತು ಅಂದರೆ, ನೀವು ಆ ಒಂದು PDF-ನ KA ಅವರು ತೋರಿಸ್ಬಿಟ್ಟು ನಿಮ್ಮ ಕಾಲೇಜ್ಗಳನ್ನ ಅಲಾಟ್ಮೆಂಟ್ ಮಾಡ್ಕೋಬೋದು. ಮೆಜಾರಿಟಿ 99.9% ಅದೇ ರೀತಿ ಆಗೋದಿಲ್ಲ. ಬಟ್ ಇನ್ ಕೇಸ್ ಆಯಿತು ಅಂದರೆ ಒಂದು ವ್ಯಾಲಿಡ್ ಆಗಿರುವಂತಹ ಡಾಕ್ಯುಮೆಂಟ್ಸ್ PDF ನಿಮ್ಮ ಹತ್ರ ಇರಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಲಾಗಿನ್ ಆಗಿಬಿಟ್ಟು ಒಂದ್ಸತಿ ಅಪ್ಡೇಟ್ ಕೊಟ್ಟು, ನೀವು ಏನಾದ್ರು ಆ್ಯಡ್ ಡಿಲೀಟ್ ರೀಶಫಲ್ ಮಾಡೋಗಿರೋ ಮಾಡಿಬಿಟ್ಟು, ಅಥವಾ ಅದೇ ರೀತಿ ಇರಬೇಕಂದ್ರೆ ಅದೇ ರೀತಿ ಇಟ್ಟು ನೀವೇನು ಮಾಡಬೇಕು, ಒಂದು ಅದು ಏನು PDF ಬರುತ್ತಲ್ಲ ರಿಪೋರ್ಟು, ಅದು PDF-ನ ಡೌನ್ ಮಾಡೋದು ನಿಮ್ಮ ಹತ್ರ ಇಟ್ಕೊಡ್ರಿ. ದಟ್ ಇಸ್ ದ ಫಸ್ಟ್ ಡೌಟ್ ರಿಸಾಲ್ಟ್. ಸೆಕೆಂಡ್ ಡೌಟ್ ಏನಾಗಿರುತ್ತೆ ಅಂದರೆ, ತುಂಬ ಜನಕ್ಕೆ ನಾನು ಮಾಕ್ ಅಲಾಟ್ಮೆಂಟ್ ಬರೋಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ರಲ್ಲ, ಆ ಟೈಮಲ್ಲಿ ನಾನು ಆಪ್ಷನ್ ಎಂಟ್ರಿ ಮಾಡಿಲ್ಲ. ಸೊ ಇವಾಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಬೋದಾ? ಎಸ್ ಮಾಡ್ಬೋದು. 750 ರೂಪೀಸ್ನ ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ತುಂಬ ಜನ ಮಾಡ್ತಾ ಇದ್ದೀರಾ. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ, ನೀವು 750 ರೂಪೀಸ್ನ ಪೇ ಮಾಡಿದರೆ ತುಂಬ ಜನ ಸ್ಟೂಡೆಂಟ್ಸ್ 2-3 ಸತಿ ಪೇ ಮಾಡಿಬಿಟ್ಟಿದ್ರೆ, ಬಟ್ ಆಪ್ಷನ್ ಎಂಟ್ರಿ ಇನ್ನೂ ಏನಾಗಿಲ್ಲ, ಎನೇಬಲ್ ಆಗಿಲ್ಲ. ಸೊ ಆಪ್ಷನ್ ಎಂಟ್ರಿ ಎನೇಬಲ್ ಆಗಿಲ್ಲ ಅಂದರೆ, ಸೊ ಇದರ ಅರ್ಥ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗೋದೇ ಇಲ್ಲ ಅಂತಲ್ಲ. ಬಿಕಾಸ್ ಏನಾಗಿರುತ್ತೆ, ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಆಪ್ಷನ್ ಎಂಟ್ರಿ ಓಪನ್ ಇದೆ. 11 ಗಂಟೆ ಆದಮೇಲೆ ನಾವು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ವಾ ಸರ್ ಅಂತ ತುಂಬ ಜನ ಪ್ಯಾನಿಕಲ್ಲಿದ್ದೀರಾ. ಸೊ ಯು ಹ್ಯಾವ್ ಟು ಡೂ ಒನ್ ಥಿಂಗ್, ನಥಿಂಗ್ ಟು ವರಿ. ಏನು ಪ್ಯಾನಿಕ್ ಆಗೋದು ನೆಸೆಸಿಟಿ ಇಲ್ಲ. ನಾಳೆ ಯಾರಿಗೆ ಈ ರೀತಿ ಪ್ರಾಬ್ಲಮ್ ಫೇಸ್ ಆಗ್ತಾ ಇದೆ, ನೀವು 750 ರೂಪೀಸ್ ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗ್ತಿಲ್ಲ ಅಂದರೆ, ನಾಳೆ ಬೆಳಗ್ಗೆ 9:30 ಕಾಲ್ ಮಾಡಿ, KA ಕಾಲ್ ಮಾಡಿರಿ. KA ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹತ್ರ ಇದೆ, ಇಲ್ಲಾಂದರೆ ಗೂಗಲಲ್ಲಿ ಸರ್ಚ್ ಮಾಡಿರಿ. ಸೊ ಆ ಒಂದು KA ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈ ಇಶ್ಯೂನ ರೈಸ್ ಮಾಡಿರಿ. ನಮಗೆ ಒಂದು ಇವತ್ತು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗ್ತಾಯಿಲ್ಲ, ಪೇಮೆಂಟ್ ಇಶ್ಯೂ ಬರ್ತಾ ಇದೆ, ಪ್ಲೀಸ್ ಆಪ್ಷನ್ ಎಂಟ್ರಿನ ಎಕ್ಸ್ಟೆಂಡ್ ಮಾಡಿ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನ ಎಕ್ಸ್ಟೆಂಡ್ ಮಾಡಿ. ಯೂಶಲಿ ದೇ ವಿಲ್ ಡೂ ಇಟ್, ನಾಟ್ ಅ ಪ್ರಾಬ್ಲಮ್. ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಸ್ ಇದನ್ನ ಫೇಸ್ ಮಾಡ್ತಿದ್ದಾರೆ, ರೈಟ್. ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಕೂಡ ನಾವು ಕಾಲ್ ಮಾಡ್ತೀವಿ. ಆಲ್ರೆಡಿ ದಟ್ ಐ ಹ್ಯಾವ್ ಮೇಲ್ಡ್, ನಾನು ಕೂಡ ಮೇಲ್ ಕೂಡ ಮಾಡಿದ್ದೀನಿ ಆಲ್ರೆಡಿ. ನಾಳೆ ಬೆಳಿಗ್ಗೆ ನಾನು ಕಾಲ್ ಮಾಡೋಕ್ಕೆ ಹಚ್ತೀನಿ, ಅದನ್ನ ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ಮೋಸ್ಟ್ ಪ್ರಾಬ್ಲಿ ನಾಳೆ ಸಾಯಂಕಾಲವರೆಗೂ ಟೈಮ್ ಕೊಟ್ಬಿಟ್ರೆ ಈ ಒಂದು ಆಪ್ಷನ್ ಎಂಟ್ರಿ ಏನು ಪೇಮೆಂಟ್ ಇಶ್ಯೂ ಏನಿದೆ ಅದು ರಿಸಾಲ್ವ್ ಆಗುತ್ತೆ. ಯು ಕ್ಯಾನ್ ಆಲ್ಸೋ ಡೂ ಆಪ್ಷನ್ ಎಂಟ್ರಿ. ನಥಿಂಗ್ ಟು ವರಿ. ಲೈಕ್ ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ. ತುಂಬ ಜನ ಪ್ಯಾನಿಕ್ ಆಗಿದ್ರೆ ಡೋಂಟ್ ವರಿ ಅಬೌಟ್ ದಟ್. ಸೊ ನಿಮಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದು. ನಥಿಂಗ್ ಟು ವರಿ. ದಟ್ ಈಸ್ ದ ಸೆಕೆಂಡ್ ಡೌಟ್ಸ್ ರಿಸಾಲ್ವ್, ರೈಟ್. ಥರ್ಡ್ ಡೌಟ್ ಏನಾಗಿರುತ್ತೆ, ತುಂಬ ಜನ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಮಾಕ್ ಅಲಾಟ್ಮೆಂಟ್ ಏನು ಕಾಲೇಜ್ ಬಂದಿರುತ್ತಲ್ಲ, ಅದೇ ಕಾಲೇಜ್ ಬಂದುಬಿಡುತ್ತೆ ಸರ್ ತುಂಬ ಜನ ಅಂದ್ಕೊಂಡಿದ್ರೆ. ಆ ರೀತಿ ಆಗಲ್ಲ. ಇದು ಪ್ರಿಫರೆನ್ಸಸ್ ಮ್ಯಾಟ್ರ್ ಆಗುತ್ತೆ. ನನಗೆ ಒಂದು 10 ಕಾಲೇಜಲ್ಲಿ 1ನೇ ಕಾಲೇಜ್ ಬೇಕು ಅಂತ ನನಗಿತ್ತಂದರೆ, ಇನ್ನೊಬ್ಬನಿಗೆ ಅದು 3ನೇ ಕಾಲೇಜ್ ಆಗಿರುತ್ತೆ. ಹಾಗಾಗಿ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. 50 to 60% ಅದೇ ಕಾಲೇಜ್ ಬರ್ಬೋದು. ಇಫ್ ಕಟ್ ಆಫ್ ಮತ್ತು ನಿಮಗೆ ನಿಮ್ಮ ರ್ಯಾಂಕಿಂಗ್ ಏನಿದೆ ಅದು ನಿಯರ್ ಬೈ ಇತ್ತಪ್ಪ ಅಂದರೆ, ಅಥವಾ ತುಂಬ ದೂರ ಇತ್ತಂದರೆ ಚೇಂಜ್ ಆಗುವಂಥ ಪಾಸಿಬಿಲಿಟಿ ಕೂಡ ಇರುತ್ತೆ. ಹಾಗಾಗಿ ಏನು ಮಾಡಬೇಕು, ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿಕೊಡ್ರಿ. ನಿಮ್ಗೆ ಅದೇ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ, ಚೇಂಜ್ ಕೂಡ ಆಗ್ಬೋದು, ಅದು ಕೂಡ ಬರ್ಬೋದು. ಹಾಗಾಗಿ ಆಪ್ಷನ್ ಎಂಟ್ರಿಗಳನ್ನ ಕರೆಕ್ಟಾಗಿ ಮಾಡಿರಿ. ಆ ರೀತಿ ಆಗಲ್ಲ. ದಟ್ ಈಸ್ ಅ ಥರ್ಡ್ ಡೌಟ್ಸ್ ರಿಸಾಲ್ವ್, ಐ ಗೆಸ್. ಫೋರ್ತ್ ಡೌಟ್ ಏನಾಗಿರುತ್ತಪ್ಪ ಅಂದರೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಡೌಟ್ಸ್ ಬರ್ತಾ ಇದೆ. ಸೊ ನಾನೇನು ಮಾಡಬೇಕು, ಯಾವ ಕಟ್ ಆಫ್ನ ನೋಡ್ಬೇಕು ಸರ್ ನಾನು? ಸೊ ನಾನು ಲಾಸ್ಟ್ ಇಯರ್ 2024 ಫಸ್ಟ್ ರೌಂಡ್ ಕಟ್ ಆಫ್ ನೋಡಬೇಕಾ, ಅಥವಾ ಈ ಸರಿ ಮಾಕ್ ಅನಕು ಹಂಚಿಕೆ ಕಟ್ ಆಫ್ ಅಂತ ಬಿಟ್ಟಿದ್ರಲ್ಲ, ಆ ಕಟ್ ಆಫ್ ನೋಡಿ ಆಪ್ಷನ್ ಎಂಟ್ರಿ ಮಾಡಬೇಕಂತ ತುಂಬ ಜನ ಡೌಟ್ಸ್ ನಾನು ಕೇಳ್ತಾ ಇದ್ದಾರೆ. ತುಂಬ ಕಾಲ್ಸ್ ಬರ್ತಾ ಇದ್ದಾವೆ. ಸೊ ನೀವೇನು ಮಾಡಿರಿ, ಲಾಸ್ಟ್ ರೌಂಡ್ 2024 ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನೋಡಿಬಿಟ್ಟು ಆಲ್ರೆಡಿ ಮಾಕ್
ಮಾಕ್ ಅಲಾಟ್ಮೆಂಟಲ್ಲಿ ನೀವು ಕಾಲೇಜ್ ಸಿಕ್ಕಿದೆ ನಿಮಗೆ. ಇವಾಗ ಏನು ಮಾಡಬೇಕು, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಬೇಕು. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ 2025 ಅನಕು ಹಂಚಿಕೆ ಕಟ್ ಆಫ್ ಅಂತಿದೆಯಲ್ಲ, ಈ ಕಟ್ ಆಫ್ನ ನೋಡ್ಕೊಳ್ರಿ. ನಿಮಗೆ ಇದ್ರ ಬೇಸಿಸ್ ಮೇಲೆ ಯಾವ್ಯಾವ ಕಾಲೇಜ್ ಬರಬಹುದು ನಿಮಗೊಂದು ಗೊತ್ತಾಗ್ಬಿಡುತ್ತೆ. ಆ ಬೇಸಿಸ್ ಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಸುಮ್ಮನೆ ನಿಮಗೆ ಬರಲ್ದೇ ಇರೋಂತಹ ಕಾಲೇಜ್ಗಳನ್ನ ಅಥವಾ ಕಟ್ ಆಫ್ ದೂರ ಇರುವಂಥ ಕಾಲೇಜ್ಗಳನ್ನ ಹಾಕಿ ಯಾವ ಕಾಲೇಜ್ಗಳನ್ನು ಕೂಡ ಬರಲ್ದೇ ಇರೋಂಥ ಪರಿಸ್ಥಿತಿ ಮಾಡ್ಕೋಬೇಡ್ರಿ. ಆಪ್ಷನ್ ಎಂಟ್ರಿಗಳನ್ನ ಕರೆಕ್ಟಾಗಿ ಮಾಡಿ. ರೈಟ್, ಸೊ ದಟ್ ಈಸ್ ದ ಫೋರ್ತ್ ಡೌಟ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಡೌಟ್ ಏನಪ್ಪ, ತುಂಬ ಜನ ಸ್ಟೂಡೆಂಟ್ಸ್ಗೆ ಏನಾಗಿದೆ ಅಂದರೆ, ನನಗೆ ಇವಾಗ ನಾನು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೋದಾ ಸರ್? ಆ ರೀತಿ ಆಗೋಲ್ಲ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾತ್ರ ಸೆಕೆಂಡ್ ರೌಂಡಲ್ಲಿ ನಿಮಗೆ ಚಾನ್ಸ್ ಸಿಗುತ್ತೆ. ಸೊ ಅದು ಕೂಡ ಚಾಯ್ಸ್ 2 ಚಾಯ್ಸ್ 3 ತೊಗೊಂಡ್ರೆ. ಹಾಗಾಗಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ಫಸ್ಟ್ ರೌಂಡಲ್ಲಿ ಇನ್ನು ಕಾಲೇಜ್ ಹಾಕಿರ್ತಾರಲ್ಲ, ಅದೇ ಕಾಲೇಜು ಸೆಕೆಂಡ್ ರೌಂಡಿಗೆ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಇವಾಗ ಸಪೋಸ್ ಫಸ್ಟ್ ರೌಂಡಲ್ಲಿ ಒಂದು 20 ಕಾಲೇಜ್ ಹಾಕಿದರೆ ಸೆಕೆಂಡ್ ರೌಂಡ್ ಏನಾಗುತ್ತೆ, ಆ 20 ಕಾಲೇಜೇ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಂದರೆ ಟೋಟಲಾಗಿ 160 ಕಾಲೇಜ್ ಇದ್ವು ಅಂತ ಅನ್ಕೊಡ್ರಿ ಫಸ್ಟ್ ರೌಂಡಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ. ಅದರೊಂದು 20 ಕಾಲೇಜ್ ನೀವು ಎಂಟ್ರಿ ಮಾಡಿದ್ದೀರಾ. ಸೊ ಸೆಕೆಂಡ್ ರೌಂಡಿಗೆ ಏನಾಗುತ್ತೆ, ಆ 20 ಕಾಲೇಜಿನ ನೀವೇನಾಗುತ್ತೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇನ್ನೂ 140 ಕಾಲೇಜ್ ಇಲ್ಲ, ಆ ಕಾಲೇಜಲ್ಲಿ ಯಾವುದೂ ಕಾಲೇಜ್ ಕೂಡ ನೀವು ಸೆಕೆಂಡ್ ರೌಂಡಲ್ಲಿ ಹಾಕಕ್ಕೆ ಬರಲ್ಲ. ಬಿಕಾಸ್ ಆ ಕಾಲೇಜ್ಗಳ ಸೀಟ್ಗಳನ್ನ ಬೇರೆ ಸ್ಟೂಡೆಂಟ್ಸು ಆಲ್ರೆಡಿ ತೊಗೊಂಡಿದ್ದಾರೆ. ಹಾಗಾಗಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಏನು ಮಾಡಿದರೆ 20 ಕಾಲೇಜ್, ಅದೇ 20 ಕಾಲೇಜ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸಪೋಸ್ ಇನ್ ಕೇಸ್ ಹೊಸ ಕಾಲೇಜ್ಗಳೇನಾದರೂ ಆ್ಯಡ್ ಆದವು, 160 ಪ್ಲಸ್ ಹೊಸ ಕಾಲೇಜ್ಗಳು ಏನಾದರೂ ಆ್ಯಡ್ ಆದರೆ ಆ ಕಾಲೇಜ್ಗಳನ್ನ ಮಾತ್ರ ನೀವು ಹಾಕ್ಬೋದು. ಅದನ್ನು ಬಿಟ್ಟು ಇನ್ನೂ ಮಿಕ್ಕಿದ 140 ಕಾಲೇಜ್ ಏನು ಉಳಿದಿದ್ವಲ್ಲ ಆ ಕಾಲೇಜ್ಗಳನ್ನ ಹಾಕಕ್ಕೆ ಬರೋಲ್ಲ. ಹಾಗಾಗಿ ಫಸ್ಟ್ ರೌಂಡಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜ್ಗಳನ್ನ ಹಾಕೊಳ್ಳೋಕೆ ಟ್ರೈ ಮಾಡಿರಿ. ಸೊ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ದ ಕ್ರೆಡಿಬಿಲಿಟಿ. ರೈಟ್, ಸೊ ನಿಮಗೆ ಒಳ್ಳೆ ಕಾಲೇಜ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗೇನಾಗುತ್ತೆ, ಲಾಸ್ಟ್ ಮಿನಿಟಲ್ಲಿ ದಟ್ ನಿಮಗೆ ಕನ್ಫ್ಯೂಷನ್ಸ್ ಆಗಲ್ಲ. ಹಾಗಾಗಿ ಆಪ್ಷನ್ ಎಂಟ್ರಿಗಳನ್ನ ಕರೆಕ್ಟಾಗಿ ಮಾಡಿರಿ. ಇನ್ನೂ ಟೈಮ್ ಇದೆ, ನಾಳೆ ಬೆಳಗ್ಗೆ 11 ಗಂಟೆವರೆಗೆ ಟೈಮ್ ಇದೆ. ಅದು ಎಕ್ಸ್ಟೆಂಡ್ ಕೂಡ ಆಗ್ಬೋದು, ಬಟ್ 11 ಗಂಟೆ ಒಳಗಡೆ ಆಲ್ಮೋಸ್ಟ್ ಅದು ರಿಸಾಲ್ವ್ ಆಗಿ ಕರೆಕ್ಟಾಗಿ ಆಪ್ಷನ್ ಎಂಟ್ರಿಗಳನ್ನ ಮಾಡಿರಿ. ಐ ಹೋಪ್ ನಾ ಈ ಒಂದು ವೀಡಿಯೋದಲ್ಲಿ ಎಲ್ಲ ಡೌಟ್ಸ್ಗಳನ್ನ ರಿಸಾಲ್ವ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸು ಕಮೆಂಟ್ ಸೆಕ್ಷನಲ್ಲಿ ನನಗೆ ಈ ಕಾಲೇಜು ಚೆನ್ನಾಗಿದೆಯಾ ಸರ್, ಆ ಕಾಲೇಜ್ ಚೆನ್ನಾಗಿದೆಯಾ ಸರ್ ಅಂತ ಕೇಳ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಏನಾಗಿರುತ್ತೆ ಆನ್ಲೈನಲ್ಲಿ ವಿ ಕಾಂಟ್ ಸಜೆಸ್ಟ್ ಎನಿ ಕಾಲೇಜ್. ಈ ಕಾಲೇಜ್ ಚೆನ್ನಾಗಿದೆ, ಆ ಕಾಲೇಜ್ ಚೆನ್ನಾಗಿಲ್ಲ ಅಂತ ಆನ್ಲೈನಲ್ಲಿ ಹೇಳಕ್ಕೆ ಬರಲ್ಲ. ನನಗೆ ಎಷ್ಟು ಜನ ಕಾಲ್ ಮಾಡ್ತೀರಾ, ಸೊ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಪಾಸಿಬಲ್ ನಾನು ಕಾಲ್ಗಳನ್ನ ರಿಸೀವ್ ಮಾಡಿ ಐ ಆಮ್ ಜಸ್ಟ್ ಟ್ರೈಂಗ್ ಟು ಆನ್ಸರ್ ಮಾಡ್ತೀನಿ. ಕೆಲವೊಂದು ಸತಿ ಲಿಮಿಟೇಷನ್ಸ್ ಇರುತ್ತಲ್ವ ಪ್ರತಿಯೊಂದಕ್ಕೂ, ಅದು ಮೀರಿ ಹೋದಾಗ ಕೆಲವೊಂದು ಕಾಲ್ಗಳನ್ನ ರಿಸೀವ್ ಮಾಡೋಕ್ಕಾಗಿರೋದಿಲ್ಲ. ಬಟ್ ನಥಿಂಗ್ ಟು ವರಿ, ಕಾಲ್ ಮಾಡಿ ನನಗೆ ಎಷ್ಟಾಗುತ್ತೋ ಪಾಸಿಬಿಲಿಟಿ ಡೆಫಿನೆಟ್ಲಿ ಐ ಜಸ್ಟ್ ಟ್ರೈ ಟು. ಬಿಕಾಸ್ ದಸರಾ ಇರೋದ್ರಿಂದ ನಾನು ಎಲ್ಲೂ ಕೂಡ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಬಿಕಾಸ್ ಹ್ಯಾವ್ ಟು ಗಿವ್ ಯು ದ ಟೈಮ್ ಆದಷ್ಟು ನಾನು ಕೊಡ್ತೀನಿ. ನಥಿಂಗ್ ಟು ವರಿ. ಸೊ ಎಷ್ಟಾಗುತ್ತೋ ಅಷ್ಟು ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಿಕೊಡ್ತೀನಿ. ಯಾರಿಗೆ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡೋಕ್ಕಾಗಿರೋದಿಲ್ಲ ಆವಾಗ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್, ತುಂಬ ಜನ ಸ್ಟೂಡೆಂಟ್ಸು KE ಅಪ್ಡೇಟ್ಗಳನ್ನ ನೋಡ್ತಾ ಇಲ್ಲ, ನಿಮಗೆ ಇನ್ನೂ ಅದ್ರ ಬಗ್ಗೆ ನಾಲೆಜ್ ಸಿಗ್ತಾ ಇಲ್ಲ. ಯಾಕಪ್ಪ ಅಂದರೆ ನೀವು KE ವೆಬ್ಸೈಟ್ಗಳನ್ನ ನೋಡ್ತಾ ಇಲ್ಲ. ಐದರ್ ಪ್ಲೀಸ್ ಹ್ಯಾವ್ ಅ ಅಪ್ಡೇಟ್ ಆನ್ ದ KE ವೆಬ್ಸೈಟ್ ಅಥವಾ ಧ್ರುವಿಕಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ, ಇಲ್ಲಿ ಬಂದು ಕರೆಕ್ಟಾಗಿ ಪ್ರತಿಯೊಂದು ವೀಡಿಯೋಗಳನ್ನ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಡ್ರಿ. ಪ್ರತಿಯೊಂದು ಅಪ್ಡೇಟ್ಗಳ ಬಗ್ಗೆ ಹೇಳ್ತಾ ಇರ್ತೀವಿ. ಆ ಅಪ್ಡೇಟ್ಗಳನ್ನ ನೋಡ್ಕೊಳ್ತಾ ಇರಿ. ಒಂದೊಂದು ವೀಡಿಯೋನ ಸ್ಟಾರ್ಟಿಂಗ್ ಟು ಎಂಡ್ವರೆಗೂ ನೋಡಿರಿ. ನಿಮಗೆಲ್ಲ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀನಿ. ಪ್ಲೀಸ್ ಮಿಸ್ ಮಾಡ್ಕೋಬೇಡ್ರಿ. ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಸು ಇನ್ನೂ ಕೂಡ ಕ್ಲೇಮ್ ಸ್ಲಿಪ್ನ ಕೂಡ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಈ ಕ್ಲೇಮ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಪಾಸಿಬಲೇ ಇಲ್ಲ. ಹಾಗಾಗಿ ಅದೊಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ರೆ, ಯಾರ್ಯಾರು ಕ್ಲೇಮ್ ಸ್ಲಿಪ್ಪೇ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಒಂದು ಸತಿ KE ಕಾಂಟ್ಯಾಕ್ಟ್ ಮಾಡಿರಿ ಅಥವಾ KE ವಿಸಿಟ್ ಮಾಡಿ ಅಲ್ಲೇ ರಿಕ್ವೆಸ್ಟ್ ಮಾಡ್ಕೊಡ್ರಿ. ಅವ್ರು ಕೊಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಇದೆಲ್ಲ ಕೂಡ ಪಾಸಿಬಿಲಿಟಿ, ಐ ಆಮ್ ಜಸ್ಟ್ ಟೆಲಿಂಗ್ ಯು. ಬಟ್ ದ ಥಿಂಗ್ ಈಸ್, ಪ್ಲೀಸ್ ಬಿ ಅಪ್ಡೇಟ್ ಆನ್ ದ KE ವೆಬ್ಸೈಟ್ ಆ್ಯಂಡ್ ಧ್ರುವಿಕಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಎರಡೂ ಕೂಡ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ. ರೈಟ್, ಫೈನ್. ಸೊ ಈ ಒಂದು ವೀಡಿಯೋ ಐ ಹೋಪ್ ನಿಮಗೆಲ್ಲ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ಎಲ್ಲ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಂದು ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.